ನನ್ನ ಪೂಜ್ಯ ಗುರುಗಳಾದ ಶ್ರೀ 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 ಯೋಗಾನಂದ ಸ್ವಾಮೀಜಿಯವರಿಗೆ ವಂದನೆಗಳು ತಿಳಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗುರುಗಳು ಗುರುಮಕ್ಕಳಿಗೆ ಎಲ್ಲರಿಗೂ ಎಲ್ಲರ ಪಾದಗಳಿಗೂ ವಂದನೆಗಳು ತಿಳಿಸುತ್ತಾ ಇವತ್ತಿನ ದಿನ ನಮಗೆ ಬಹಳ ಶುಭ ದಿನ, ಹೆಮ್ಮೆ ದಿನ. ಹೆಮ್ಮೆ ಅಂದ್ರೆ ಸತ್ಯದ ಕಡೆ ನಿಲ್ತಿದ್ದೀವಿ ಅಂತ, ಬೇರೆ ಏನಿಲ್ಲ. ನನ್ನ ಕೋಟಿ ಸಂಪಾದನೆ ಮಾಡಿದ್ವಿ, ಯಾವ ಪದವಿ ಬಂದ್ಬಿಟ್ಟಿದ್ದೆ, ಏನೋ ದೊಡ್ಡವರು ಆಗ್ಬಿಟ್ಟಿದ್ವಲ್ಲ. ನಮ್ಮ ಗುರುಗಳು ಯೋಗಾನಂದ ಸ್ವಾಮೀಜಿಯವರು ಒಂದು ಸತ್ಯ ಹೇಳಿ ನಮ್ಮನ್ನ ದೇವ್ರು ಮಾಡಿಟ್ಟಿದ್ದಾರೆ. ನಮ್ಮನ್ನು ನಿಮ್ಮನ್ನು ಎಲ್ಲಾನು ದೇವ್ರು ಮಾಡಿಟ್ಟಿದ್ದಾರೆ. ಅಂತ ಒಂದು ಹೆಮ್ಮೆಯಾದಂತ ದಿನ ನೋಡಿ. ದೇವರಾಗ್ಬೇಕಂದ್ರೆ ಬಹಳ ಈಜಿ. ಎಲ್ಲಾರು ಕಷ್ಟ 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 ಅಂತಾರೆ, ನನಗಂತೂ ಬಹಳ ಈಜಿ. ನನ್ನ ಅಭಿಪ್ರಾಯ ಹೇಳ್ತೀನಿ, ನನ್ನ ಅನುಭವ. ನಿಮ್ಮ ಜೀವನವನ್ನ ನಾನು ಮೂರು ಭಾಗ ಮಾಡ್ಕೊಳ್ಳಿ. 3 ಭಾಗ ಮಾಡಿ, ಜಾಸ್ತಿ ಬೇಡ. ದೇವರಾಗ್ಬಿಡ್ತೀರ. ಆ 3 ಭಾಗದಲ್ಲಿ ನಾನು ಹೇಳ್ತೀನಿ, ನೀವು ಮಾಡ್ಕೊಂಡ್ಬಿಟ್ರೆ ನೀವು ದೇವರಾಗ್ಬಿಡ್ತೀರಿ. ಅಷ್ಟೇ, ಜಾಸ್ತಿ ಬೇಕಾಗಿಲ್ಲ, ದೂರ. ಯಾಕಂದ್ರೆ ಕಥೆಗಳಿಗೆ, ಪುರಾಣಗಳಿಗೆ, ವೇದಗಳಿಗೆ ಹೋದ್ರೆ ಆಗಲ್ಲ, ತೀರ್ಮಾನ ಆಗಲ್ಲ. ಯಾಕಂದ್ರೆ ನಾವು ಅರ್ಥ ಆಗಲ್ಲ, ನಮಗೆ ಆ ಭಾಷೆ ನಮ್ಮ ಮೆದುಳು ಅಷ್ಟೊಂದು ಅಪ್ಡೇಟ್ ಆಗಿಲ್ಲ. ಯಾಕಂದ್ರೆ ನಾವು ದ್ರಾವಿಡರು, ಮೊದಲಿಂದ ಭೂಮಿ ದೇವರು, ನೀರು ದೇವರು, ಗಾಳಿ ದೇವರು, ಬೆಂಕಿ ದೇವರು, ಆಕಾಶ ಮೇಲೆ ದೇವರು ಅಂತ ಹೇಳ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಮ್ಮ ತಾತ, ಅವ್ರ ತಾತ, ಅವ್ರ ತಾತ ಎಲ್ಲಾ ತರಗಳಿಂದ ಬಂದ್ಬಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಕೆಲವರು ಬುದ್ಧಿವಂತರು ಬಂದ್ರು ಬೇರೆ ದೇಶದಿಂದ. ಅವ್ರೇನ್ ಮಾಡಿದ್ರು, ನಮ್ಮನ್ನ ನೋಡ್ರು, ಇವ್ರು ಚೆನ್ನಾಗಿ ಯಾಮರ್ಸ್ಬಿಡು ಅಂತ ಹೇಳಿ, ಇದೆಲ್ಲ ದೇವರಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಪ ಕೊಟ್ಟು ಇದು ದೇವರು ಅಂತ ಹೇಳ್ಬಿಟ್ರು. ನಮ್ಗೆ ಜಾಸ್ತಿ ಯಾರ ಚೆನ್ನಾಗಿ ಮಾತಾಡ್ಬಿಟ್ಟೆ ಮಾತು ನಂಬಿರ್ತಾರೆ. ಇವ್ರೇನ್ ಮಾಡಿದ್ರು, ನಮ್ಮ ಗುರುಗಳೇನು ಮಾರ್ಗನ ಬಿಟ್ರು. ಅವಾಗ ವಿದ್ಯೆ ಆಗಿದ್ದು ಒಂದೇ ಒಂದು, ಏನೋ ಓಂ ನಮ ಶಿವಾಯ ಅಷ್ಟೇ ವಿದ್ಯೆ. ಯಾವ ಸ್ಕೂಲ್ ಹೋದ್ರು ಫಸ್ಟ್ ಓಂ ನಮ ಶಿವಾಯ ಕೊಡು. ಇಷ್ಟೇ ನಮ್ಗೆ ಅಲ್ಲೇ ನಮ್ಗೆ ಅಭ್ಯಾಸ ಕೊಟ್ಟು ಉಪದೇಶ ಮಾಡಿ ನಮ್ಮನ್ನ ಸತ್ಯದ ಕಡೆ ಕರ್ಕೊಂಡು ಸತ್ಯದ ಕಡೆ ಹೋಗ್ತಾ ಇದ್ದಂತ ವಂಶದವ್ರು ನಾವು. ಅಂತ ಇದ್ದವರಲ್ಲ. ಈ ಬುದ್ಧಿವಂತರು ಬಂದು ಏನ್ ಮಾಡಿದ್ರು, ಈ ರೂಪನ ಇಟ್ಬಿಟ್ರೆ ಅಲ್ಲೊಂದಲ್ಲೊಂದು ಅಂಗಡಿ, ಆ ಅಂಗಡಿಗಳಿಟ್ಟು ಆ ಕಡೆ ನಮ್ಮನ್ನ ಡೈವರ್ಟ್ ಮಾಡ್ಬಿಟ್ರು. ಇದನ್ನ ತಪ್ಪಿಸ್ಬಿಟ್ರು. ಯಾವನ್ನ ಅಂತರ್ಗತ ಕಡೆ ಗುರುಗಳು ನಮ್ಗೆ ಯಾವ ಮಾರ್ಗ ತೋರಿಸಿದ್ರು ಆ ಮಾರ್ಗ ತಪ್ಪಿಸಿ ಅಲ್ಲಿ ಸುಮ್ಮನೆ ಗೆಸ್ಟಿಂಗ್ಗೆ ಅಲ್ಲಿ ಹೋಗಿ ಏನೋ ನಾವು ನಮಸ್ಕಾರ ಮಾಡ್ಕೊಂಡು ನಮ್ಗೆ ಏನೋ ಬೇಕಪ್ಪ ಅಂತ ಬೇಡುವಂತ ಒಂದು ಕೆಲಸ ಕೊಟ್ಬಿಟ್ರು. ನಮ್ಮವರೆಲ್ಲ ಹೋದ್ರೆ ಕಿವಿ ನಿಂತ್ಕೊಂಡ್ಬಿಟ್ರು. ನೋಡಿ, ವೈಕುಂಠ ಏಕಾದಶಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಉದ್ದ ಕಿವಿ ನಿಂತಾರೆ. ನಾನು ತೆಡ್ಡಕ್ ಮಾತಾಡ್ತಲ್ಲ, ವಾಸ್ತವ ಮಾತಾಡ್ತಾರೆ, ನಡೀತಾರೆ ಮಾತಾಡ್ತಾರೆ. ಆಯ್ತಾ? ಹೀಗಾಗಿ ಏನಾಗಿದೆ, ಆ ಕಡೆ ಡೈವರ್ಟ್ ಆಗ್ಬಿಟ್ಟಿದ್ದಾರೆ. ಆ ಡೈವರ್ಟ್ ಆಗಿರೋದು ಹಂಗೆ ನಡೆಯೋದಿಲ್ಲ. ಯಾವುದೇ ತಿಳ್ಕೊಳ್ಳಿ, ಒಂದು ಬೆಳೆಯುತ್ತೆ ಮತ್ತೆ ಇಳಿಯುತ್ತೆ, ಇಳಿದ ಮೇಲೆ ಮತ್ತೆ ಬೆಳೆಯುತ್ತೆ. ಯಾವುದು ಶಾಶ್ವತವಾಗಿ ಯಾರು ಯಾಮಾರ್ಸಕ್ಕೆ ಆಗಲ್ಲ. ಸತ್ಯನ ಯಾರು ಮುಚ್ಚಕ್ಕೂ ಆಗಲ್ಲ. ಅದು ಎದ್ದು ಬರುತ್ತೆ 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 ಬರ್ತಾನೆ ಇರುತ್ತೆ. ಯಾಕಂದ್ರೆ ಯುಗಗಳಿಂದನೂ ಅದೇ ಸತ್ಯವಾಗಿದೆ, ಇವತ್ತು ಸತ್ಯವಾಗಿದೆ, ನಾಳೆ 100 ಯುಗಗಳು ಆದ್ರೂ ಅದೇ ಸತ್ಯ ಆಗಿರುತ್ತೆ. ಅದು ಯಾರು ಮುಚ್ಚಕ್ಕಾಗಲ್ಲ. ಅದೇ ನಾವು ಪಂಚಭೂತಗಳ ದೇವರನ್ನ ಮಾಡಿಕೊಂಡು ನಮ್ಮ ಅಂತರಂಗದಲ್ಲಿ ದೇವರನ್ನ ಶೋಧನೆ ಮಾಡೋ ಕಾರಣದಿಂದ ಯಾವುದೋ ಒಂದು ರೂಪದ ಕಡೆ ಮರಳಿಸಿ ಅಲ್ಲಿ ನಾವು ದೇವರನ್ನ ಮುಖವಂತ ಒಂದು ಸ್ಥಿತಿಗೆ ತಂದಿದ್ದು. ಇವತ್ತೇನಾಗಿದೆ ಗೊತ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದನ್ನ ಹೋಗಿ ಕೇಳಿ, ದೇವ್ರು ಹೆಂಗಿದ್ದಾನೆ, ನಾನೇ ದೇವ್ರು ಅಂತದೆ. ಇವ್ರು ಮಾಡಿದ ದೇವ್ರು ಏನೇನಲ್ಲ, ಅದು ಪ್ರತಿ ಒಂದಕ್ಕೂ ಉತ್ತರ ಕೊಡ್ತದೆ. ನೋಡ್ರಿ, ಮಾನವನ ಮೇಧಸ್ಸು ಎಷ್ಟು ಮಟ್ಟಕ್ಕೆ ಅಪ್ಡೇಟ್ ಆಗಿದೆ. ಅದು ಇನ್ನ ನಮ್ಮ ಮೊಮ್ಮಕ್ಕಳಾದ ಮೇಲೆ ಮೊಮ್ಮಕ್ಕಳು ಹೇಳ್ತಾರೆ ದೇವ್ರಂದ್ರೆ ಏನು ಅಂತ ಕೇಳ್ತಾರೆ. ಯಾಕಂದ್ರೆ ಅದು ಇರೋದಿಲ್ಲ ಅವ್ರು ಯಾಕಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಅಪ್ಡೇಟ್ ಆಗಿಬಿಡ್ತಾರೆ. ಅಪ್ಡೇಟ್ ಆದ್ಮೇಲೆ ಅವ್ರಿಗೆ ದೇವ್ರು ಗೊತ್ತಾಗಲ್ಲ, ಇದನ್ನು ಹಿಂದಕ್ಕೆ ಹೋಗ್ಬಿಡುತ್ತೆ. ಆದರೆ ನಮ್ಮ ಗುರುಗಳು ಏನ್ ಸತ್ಯ ಹೇಳಿದ್ದಾರೆ, ಏನ್ ಅಭ್ಯಾಸ ಹೇಳಿದ್ದಾರೆ, ಏನ್ ನಾವು ಸಾಧನೆ ಶೋಧನೆ ಮಾಡಿ ಯಾವ ಜ್ಞಾನವನ್ನು ತಿಳ್ಕೊಂಡಿದ್ದೀವಿ, ಇವು ಯಾವ ಬಂದ್ರು, ದೇವರು ಬಂದ್ರು, ಯಾರು ಬಂದ್ರು, ಇವೆಲ್ಲ ಬಂದ್ರು ಅದು ಉಳ್ಕೊಂಡೇ ಇರುತ್ತೆ. ಇನ್ನ ಎಷ್ಟು ಯುಗಗಳು ಬಂದ್ರು ಅಂತ ಒಂದು ವಿಜ್ಞಾನ ನಮ್ಮ ಗುರುಗಳು ಯೋಗಾನಂದ
ಸ್ವಾಮಿ ನಮಗೆ ಕೊಟ್ಟು ಹೋಗಿದ್ದಾರೆ ನೋಡ್ರಿ. ಇದು ನಮ್ಮ ಭಾಗ್ಯ, ಅದು ಭಾಗ್ಯ, ಅದು ಭಾಗ್ಯ, ಅದು ಭಾಗ್ಯ. ಅದಕ್ಕಿಂತ ಭಾಗ್ಯ ಬೇರೆ ಯಾವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಮೂರೇ ಮೂರು ಭಾಗಗಳಾಗಿ ವಿಂಗಡಿಸಿಕೋಬೇಕು ದೇವರಾಗಬೇಕು. ಒಂದು ದೇಹ, ದೇಹದಲ್ಲಿ ಇಂದ್ರಿಯಗಳಿದೆ. ಈ ಇಂದ್ರಿಯಗಳು 5 ಪಂಚಭೂತಗಳು 5 ಭಾಗಗಳಾಗಿ ವಿಂಗಡಣೆ ಆಗಿ 25 ತತ್ವಗಳಾಗಿದೆ. ಕರೆಕ್ಟಾ? ಇದು ನೀವು ಒಪ್ಪಿದ್ರು ಒಪ್ಪದೇ ಇದ್ರು ಸತ್ಯ, ಅದು ವಾಸ್ತವ. ಇದೇನು ಮಾಡ್ತಾ ಇದೆ, ಆ ಇಂದ್ರಿಯಗಳು ಯಾವುದು ಒಂದು ಜ್ಞಾನೇಂದ್ರಿಯಗಳಿದೆಯೋ ಕರ್ಮೇಂದ್ರಿಯಗಳಿದೆಯೋ ಈ ಎಲ್ಲಾ ಇಂದ್ರಿಯಗಳಿಗೂ ಸಹ ಒಂದೊಂದು ಯೋಚನೆ, ಅವ್ರಿಗೆ ಏನೇನು ಬೇಡಿಕೆ ಇರುತ್ತೆ ಅದೆಲ್ಲ ನಮ್ಮ ಮೆದುಳಿಗೆ ಕಳಿಸುತ್ತೆ. ಅರ್ಥ ಮಾಡ್ತಾರೆ? ನಮ್ಮ ಮೆದುಳಲ್ಲಿ ಅದೆಲ್ಲ ಜಿಪ್ಪಿದೆ. ಆ ಜಿಪ್ಪಲ್ಲಿ ಇದೆಲ್ಲ ಸೇವ್ ಆಗುತ್ತೆ. ಸೇವ್ ಆದ ಮೇಲೆ ಅದು ಒಂದು ಮನಸ್ಸು ಅಂತ ಆಚೆ ಬರುತ್ತೆ. ನಾವು ನೀರು ಕಾಯಿಸಿದ್ರೆ ನೀರು ಮೇಲೆ ಬರಲ್ಲ, ಹೊಗೆ ಬರುತ್ತೆ, ಹವೆ ಬರುತ್ತೆ. ಆ ತರ ನಮ್ಮ ಒಳಗಡೆಂತೂ ಭಯಭ್ರಾಂತಗಳು ಎಲ್ಲಾನು ನಮ್ಮ ಮೆದುಳಲ್ಲಿ ಸೇವ್ ಆಗಿ ಅಲ್ಲಿಂದ ಮನಸ್ಸಾಗಿ ಪರಿವರ್ತನೆ ಆಗತ್ತೆ. ಇದು ಫಸ್ಟ್ ಸ್ಟೆಪ್. ಇದೇನಾಗಿದೆ, ಇದನ್ನ ಏನಂತ ಕರೀತಾರೆ? ಏರುಕ ಇಲ್ಲ ಮಾಯೆ. ಮಾಯೆ ಅಂತ ಕರೀತಾರೆ. ಇದು ಮಾಯೆ, ಇದು ಫಿಕ್ಸ್ ಆಗ್ಬಿಟ್ಟಿದೆ. ಇದ್ರ ಗೋಜ್ ಹೋಗ್ಬೇಡಿ, ಇದ್ರ ಒಳಗಡೆ ಗೋಜ್ ಬಿಟ್ಬಿಡಿ, ಆಯ್ತಾ? ಇಲ್ಲಿಂದ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಇದಕ್ಕೆ ಮೂಲ ಯಾವುದು? ಇದಕ್ಕೆ ಮೂಲ ಯಾವುದು? ಹುಟ್ಟಿದ್ವಿ ಇವಾಗ, ಏನೇನೋ ಕ್ರಮಗಳಿದೆ, ಏನೇನೋ ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಯಾವುದು? ಆತ್ಮ. ಈ ಮೆದುಳಿಗೆ ಈ ಚೇತನಾ ಶಕ್ತಿ ಒಂದು ಆತ್ಮವಾಗಿ ಹುಟ್ಟಿ ನಮ್ಮನ್ನ ಅದೇನ್ ಮಾಡ್ತಾ ಇದೆ, ಪಾಲನೆ ಮಾಡ್ತಾ ಇದೆ. ಇದು 2ನೇ ಸ್ಟೆಪ್. 3ನೇ ಸ್ಟೆಪ್ ಏನು? ಇದು ಎರಡಕ್ಕೂ ಯಾವುದು ಆಧಾರವಾಗಿ ಇಟ್ಟುಕೊಂಡಿದೆಯೋ ಅದು ದೇವರು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಲಾಂಗ್ ಓವರ್ ಸಬ್ಜೆಕ್ಟ್ಗೆ. ಒಂದು ಮಾಯೆ, ಮಾಯೆಗೆ ಆಧಾರವಾಗಿರೋದು ಆತ್ಮ, ಆತ್ಮಕ್ಕೆ ಆಧಾರವಾಗಿರೋದು ಸತ್ಯ, ಅದು ದೇವರು. ಇಲ್ಲಿಗೆ ಹೋಗ್ಬೇಕು ನಾವು ಅಷ್ಟೇ, ಇನ್ನೆಂದು ದೂರ ಹೋಗ್ಬೇಕಾಗಿಲ್ಲ. 3 ಮೆಟ್ಲು. ಅರ್ಥ? ಈಗ ಮೊದಲನೇದಾಗಿ ಆತ್ಮನ ಇದು ಮಾಯೆನ ಹೇಗೆ ನಾವು ದಾಟಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ನಾನು ಹಾಗೆ ದೇವರಾಗ್ಬಿಡ್ತೀನಿ ಅಂತ ತಿಳ್ಕೊಂಡ್ರೆ, ಕೇಳಿಸ್ಕೊಂಡ್ರೆ ಇಲ್ಲ, ಇನ್ನೊಂದೇನು ಮಾಡಿದ್ರೆ ಅದಾಗೋದಿಲ್ಲ. ನಿನ್ನ ಅಂತರಂಗದಿಂದನೇ ನಿನ್ನ ಒಳಗಡೆ ಅಜ್ಞಾನವನ್ನ, ಆ ಮಾಯೆಯನ್ನ ಗಲಿಸಿ ಆತ್ಮದ ಕೆಳಗೆ ಹೋಗಿ ಆತ್ಮದಿಂದ ನೀನು ಆತ್ಮರಹಿತನಾಗಬೇಕು. ಬಿಟ್ರೆ ದೇವರಾಗ್ತೇ ಬಿಟ್ರೆ ಹಾಗೆ ನಾನು ಡೈರೆಕ್ಟ್ ಬೈಪಾಸ್ ಅಲ್ಲಿ ಹೋಗ್ತೀನಿ ಅಂತಂದ್ರೆ ಅದು ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಗುರುಗಳು ಏನ್ ಮಾಡಿದ್ರೆ ಸುಮ್ಮನೆ ಬಿಟ್ಟಿಲ್ಲ. ಅದಕ್ಕೆ 4 ಅಭ್ಯಾಸ ಕೊಟ್ಟು, ಆ 4 ಏನಪ್ಪಾ ಅಂದ್ರೆ ಸಾಂಖ್ಯ ಯೋಗ, ತಾರಕ ಯೋಗ, ಕುಂಡಲಿನಿ ಯೋಗ, ಸಚ್ಚಿದಾನಂದ. ಈ 3 ಸ್ಟೆಪ್ಗೋಸ್ಕರ ಕೊಟ್ಟರು. ಅರ್ಥ ಮಾಡಿ. ಆ 3ನೇ ಸ್ಟೆಪ್ ಹತ್ತೋಕ್ಕೋಸ್ಕರ ಅಷ್ಟೇ, ಬೇರೆ ಏನ್ ಬೇಕಾಗಿಲ್ಲ, ಅಭ್ಯಾಸ ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಭ್ಯಾಸ ನಿಮ್ಗೆ ಬೇಕಾಗಿಲ್ಲ. ಏನಕ್ಕೆ ಬೇಕು? ಈ ಮಾಯೆಯಿಂದ ನಾವು ಮುಂದೆ ಹೋಗ್ಬೇಕು. ಆ ಮಾಯೆನ ಹೇಗೆ ಇಳಿಸಬೇಕು ಅಂತಂದ್ರೆ ಅದಕ್ಕೆ ಸಾಂಖ್ಯ ಯೋಗದಲ್ಲಿ ನಮಗೆ ಅಷ್ಟಾಕ್ಷರಿ ಮಹಾಮಂತ್ರವನ್ನ ಕೊಟ್ಟು ಈ ಮೆದುಳಿನಲ್ಲಿ ಯಾವ ಭ್ರಮೆಗಳು, ಭ್ರಾಂತಿಗಳು, ಭಯ ಏನೇನೋ ಸುತ್ತಕೊಂಡಿದೆ, ಅಲ್ಲಿ ಸೇವ್ ಆಗ್ಬಿಟ್ಟಿದೆ, ಅದನ್ನ ಡಿಲೀಟ್ ಮಾಡ್ಬೇಕು. ಡಿಲೀಟ್ ಆಗ್ಬೇಕು. ಆ ಡಿಲೀಟ್ ಆಗಿರೋ ನೀವು ಸತ್ಯದ ಕಡೆ ಹೋಗಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಸರಿ ನಾವು ಆಹಾರ ತಗೊಂಡ್ರೆ, ಆಹಾರ ಮತ್ತೆ ಹೊರಗೆ ಹೋದ್ಮೇಲೆ ನಾವು ಆಹಾರ ತಗೊಂಡ್ರೆ ಓಕೆ, ಅದು ನಾವು ಹಾಗೆ ಸೇರಿಸ್ತಾ ಇದ್ರೆ ನಡೆಯೋದಿಲ್ಲ. ಹಾಗೆ ಇಲ್ಲಿರುವಂತ ಒಂದು ಮೆದುಳಿನಲ್ಲಿರುವಂತ ಆ ಒಂದು ಸಬ್ಜೆಕ್ಟ್ ಮ್ಯಾಟರ್ ಏನಿದೆಯೋ, ಮಾಯೆ ಅನ್ನೋದು ಆವರಿಸಿಕೊಂಡಿದೆಯೋ ಅದನ್ನ ಡಿಲೀಟ್ ಮಾಡಬೇಕು. ಆ ಡಿಲೀಟ್ ಮಾಡೋದಕ್ಕೋಸ್ಕರ ನಮಗೆ ಸಾಧನೆ ಅಂತ ಕೊಟ್ಟು. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಸಾವಿರಾರು ಮಾರ್ಗ ಇದೆ. ಎಲ್ಲಾ ಮಾರ್ಗ ನಮಗ್ ಗೊತ್ತಿಲ್ಲ. ನಮಗ್ ಗುರು ಕೊಟ್ಟರೆ ಮಾರ್ಗ
ಅದೇ ಸತ್ಯ, ಅದೇ ಕೈವಾದವ್ರು ಮಾಡಿದ್ರು, ಅದೇ ಬ್ರಹ್ಮಣ್ಣವ್ರು ಮಾಡಿದ್ರು. ನಮ್ಮ ಅಜ್ಜನ ಪರಂಪರೆಯಲ್ಲಿ ಅಲ್ಲಿ ನೋಡಿ ಕಲೆಂದ್ರೆ ಅಷ್ಟು ಸಾವಿರಾರು ಜನ ಗುರುಗಳು ಮಾಡಿ ದೇವರುಗಳಾಗಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡ್ಬೇಕು, ಬಿಟ್ಟರೆ ಬಿಟ್ಟು ನಾವು ಬೇರೆ ಮಾತಾಡ ನಮ್ಗೆ ಗೊತ್ತಿಲ್ಲ ಅದೆಲ್ಲ, ಆಯ್ತಾ? ಹಾಗಿರುತ್ತೆ. ಈಗ ನಾವು ಏನ್ ಮಾಡ್ತೀವಿ, ಆ ಒಂದು ಮೆಟಲನ್ನ ಒಳಗಡೆ ಆ ಭ್ರಮಗಳನ್ನ ತೆಗಿಬೇಕಂದ್ರೆ ರೇಚಕ, ಪೂರಕ, ಕುಂಭಕ ಈ ಮೂರು ಒಂದು ಕ್ರಮವನ್ನ ಮಾಡಬೇಕು. ಅರ್ಥ ಮಾಡ್ತಾರೆ? ರೇಚಕ, ಪೂರಕ. ಫಸ್ಟ್ ಉಸಿರಾಟ ತಗೊಂಡು ನಾವು ಕೂರ್ಕೊಂತೀವಿ, ಒಳಗಡೆ ತಗೊಂತೀವಿ, ತಗೊಂಡ್ಮೇಲೆ ಅಲ್ಲಿ ನಿಲ್ಲಿಸಬೇಕು. ಮೆದುಳು ಒಳಗಡೆ ಹೋಗ್ಬೇಕು. ನೀವು ತಗೊಂಡಿರುವಂತ ಫೋರ್ಸ್, ಈ ಅಣುಗಳು, ಈ ಕಣಗಳು ಯಾವ್ದಿದೆಯೋ ಜೀವಕಗಳು ಹೊರಗಡೆ ತಗೊಂಡಂತ ಕಣಗಳು ಆ ಒಳಗಡೆ ಹೋಗ್ಬೇಕು. ಆ ಒಳಗಡೆ ಹೋದಾಗ ಅಲ್ಲಿರುವಂತ ಒಂದು ಕಣಗಳು ಯಾವ ಭ್ರಮಣ ಸುತ್ತಪಡಿಸಿಲ್ಲ ಅವಲ್ಲಿ ವೇಟಿಂಗ್ ಮಾಡ್ತಾ ಇದೆ. ನಾನು ಕಟ್ಟಬೇಕು, ಇಡಬೇಕು, ಒಬ್ಬೊಬ್ಬರು ಅದೊಂದು ಬೇಕು ಅಂತ ನನ್ನ ಮೆಂಡಲ್ಲಿ ಕಾಯ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೆಳಕ್ಕೆ ಮತ್ತೆ ಊದಬೇಕು. ಎಲ್ಲಿಂದ ಊದಬೇಕು? ಉಸಿರಾಟದಿಂದ ಊದಬೇಕು. ನೀನು ಹಾಗೆ ಆಚೆ ಹೋದ್ರಪ್ಪ ಅಂತ ಯಾರು ಹೋಗೋದಿಲ್ಲ. ಈಗ ನಮ್ಮ ಮನೆಗೆ ಯಾರು ಬಂದ್ಬಿಟ್ಟಿದ್ದಾರೆ, ಅವ್ರು ಹೋಗೋದಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ? ಪಾತ್ರೆ ಕಲ್ಬಿಟ್ಟಾರೆ ಹೆಂಗಸರು ಮೊದಲು, ಅವ್ರು ನೋಡ್ತಾರೆ. ಅದಾಗಿಲ್ಲ ಅಂದ್ರೆ ಇನ್ನೇನೋ ಮಾತಾಡ್ತಾರೆ. ಇಲ್ಲಾಂದ್ರೆ ಮೆಣಸಿನ್ಕಾಯಿ ತಗೊಂಡು ಬೇಕಿಲ್ಲ ಹಾಕ್ಬಿಡ್ತಾರೆ. ಇವನ್ ಎದ್ದ ಅಲ್ಲಿಂದ ನಾನು ಹೋಗ್ಬೇಕಂತ. ಇಲ್ಲಾಂದ್ರೆ ಹೋಗೋದಿಲ್ಲ ಅವ್ರು. ಯಾಕಂದ್ರೆ ಮುರುತ್ತೆ ಕಂಫರ್ಟ್ ಝೋನಲ್ಲಿ ನೀಟಾಗಿ ಮುರುತ್ತೆ ಊಟ ಆಗ್ತದೆ, ಹೋಗ್ತಾನ ಹೋಗಲ್ಲ. ಹಂಗೇನಾದ್ರು ಸಿಗ್ಬೇಕು. ಹಾಗೆ ನಮ್ಮ ಒಳಗಡಿರುವಂತ ಜೀವಕಣಗಳು ಭ್ರಮಗಳು ತಿಸ್ಕೊಂಡು ಇವತ್ತು ನಾಳೆ ನನಗೆ ಸಿಗುತ್ತೆ, ನಾನು ಆನಂದ ಪಡ್ತೀನಿ, ಖುಷಿ ಪಡ್ತೀನಿ ಅಂತ ವೇಟಿಂಗ್ ಅಲ್ಲಿ ಇದಾವೆ. ಆ ವೇಟಿಂಗ್ ಇರೋದನ್ನ ಈ ರೇಚಕ ಕುಂಭಕ ಮಾಡಿ ಸರಿಯಾಗಿ ಹೊಡಿಬೇಕು. ಹಂಗೆ ಹಿಂಗೆ ಹೊಡಿಬಾರ್ದು. ಹೊಡೆದ ತಕ್ಷಣ ಏನಾಗತ್ತೆ, ಅವ್ರ ಅಲ್ಲಿಂದ ಉಸಿರಾಟದ ಮೂಲಕ, ಬೆವರದ ಮೂಲಕ ಕೆಲವನ್ನ ಅಲ್ಲೇ ಸತ್ತೋಗ್ತವೆ, ಆಯ್ತಾ? ಎಲ್ಲ ಆಚೆ ಬಂದ್ಬಿಡುತ್ತೆ. ಅಲ್ಲಿ ಒಂದು ಜಾಗ ಖಾಲಿ ಆಗತ್ತೆ. ಆವಾಗ ಬಯಲಿನಲ್ಲಿ ಯಾವ ಸತ್ಯ ಇದೆಯೋ, ಈ ಬಯಲಿನಲ್ಲಿ ಕಣಗಳಲ್ಲಿ ಯಾವ ಸತ್ಯ ಇದೆಯೋ ಅಲ್ಲಿ ಅದೆಲ್ಲ ಹೋಗಿ ಅಲ್ಲಿ ಸೇವ್ ಆಗತ್ತೆ. ಬಯಲಿನಲ್ಲಿ ಎತ್ತ ಮಾಡ್ಕೊಳ್ಳಿ. ಯಾವಾಗ ಅದ್ರಲ್ಲಿ ಸೇವ್ ಆಯ್ತು, ಈ ಭ್ರಮಗಳು ಒಂದೊಂದೇ 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 ಬಿಟ್ಟು ಹೋಗತ್ತೆ. ಅದಕ್ಕೆ ಸಾಂಖ್ಯ ಯೋಗ ಅಂತ ಬರ್ತೀವಿ. ಯಾಕಂತಂದ್ರೆ ದೇವರ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸಾಂಖ್ಯದಿಂದನೇ ಹೋಗ್ಬೇಕು. ಸಾಂಖ್ಯ ಅಂದ್ರೆ ಬೇರೆ ಏನೂ ಅಲ್ಲ. ನಮ್ಮಲ್ಲಿ ಇಡಾನಾಡಿ, ಪಿಂಗಳನಾಡಿ, ಸುಷುಮ್ನಾಡಿ ಇವು ಮೂರು 72,000 ನಾಡಿಗಳಲ್ಲಿ ಈ ಮೂರು ಬಹಳ ಶ್ರೇಷ್ಠವಾದಂತಹ ನಾಡಿಗಳು. ಈ ಮೂರು ನಾಡಿಗಳಲ್ಲಿ ನಾವು ಇಡಪಿಂಗ ನಾಡಿನಿಂದ ಯಾವ ಉಸಿರಾಟವನ್ನು ತಗೊಂಡು ಆಧಾರದಿಂದ ಸಹಸ್ರಾರದವರೆಗೂ ಆ ಒಂದು ಕ್ರಮದಂತೆ ಗುರುಗಳು ಯಾವ ರೀತಿ ಹೇಳಿದಾರೋ ಆ ಒಂದು ಕ್ರಮದಂತೆ ನಾವು ಆ ಒಂದು ಅಭ್ಯಾಸನ ಮಾಡ್ತಾ 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 ಏನಾಗುತ್ತೆ, ಎಲ್ಲಿ ಆ ಪ್ರಾಣಗಳೆಲ್ಲ ಸೇವ್ ಆಗಿದೆಯೋ ನಮ್ಮ ಕರ್ಮೇಂದ್ರಗಳ ಕಡೆ ಇವೆಲ್ಲ ಅವೆಲ್ಲನೂ ಸಹ ಹೊರಗೆ ಖಾಲಿ ಮಾಡಿಸ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅವಾಗ ನಿನಗೆ ಈ ಸೃಷ್ಟಿಲಿರುವಂತ ಕ್ರಿಯೆಗಳೆಲ್ಲಾನು ಸಹ ಯಾವುದು ಭೂಮಿ, ಚಂದ್ರ, ಗ್ರಹಗಳು, ಅವಾಗ ನಮ್ಮ ತ್ಯಾಗರಾಜ್ ಹೇಳ್ತಾ ಇದ್ರು, ಅಖಿಲಾಂಡ ಬ್ರಹ್ಮಾಂಡ ಕೋಟಿ ಏನಿದೆಯೋ ಇದೆಲ್ಲ ಅವೆಲ್ಲನೂ ಸಹ ನಿನ್ನ ಒಳಗಡೆ ಎಕ್ಸಿಸ್ಟಿಂಗ್ ಆಗುತ್ತೆ, ಸೇರ್ಕೊಳ್ಳುತ್ತೆ. ಆ ಜ್ಞಾನ ಆ ಹುಳುಗಳು ಬಂದಲ್ಲಿ ಸೇರ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ಅವೆಲ್ಲ ಬಂದು ನಿನಗೆ ಸೇರ್ಕೊಂತು ಇವೆಲ್ಲ ಜಾಗ ಖಾಲಿ ಮಾಡ್ತವೆ. ಅವಾಗ ನೀನೇನಾಗ್ತೀಯ? ಒಂದು ಚೈತನ್ಯ ಸ್ವರೂಪನಾಗ್ತೀಯ, ಆತ್ಮ ಒಂದು ಸ್ಥಿತಿಗೆ ಬರ್ತೀಯ. ಅರ್ಥ ಮಾಡ್ಕೊಳ್ಳಿ. ಆ ಒಂದು ಆತ್ಮ ಸ್ಥಿತಿಗೆ ನೀನು ಬಂದಾಗ ಅಲ್ಲಿ ಏನ್ ಮಾಡ್ತಾರೆ ಗುರುಗಳಂದ್ರೆ ನಿನಗೆ, ಅದಕ್ಕೆ ಗಗನಾಥ ಗುರುಗಳು ಬಹಳ ಲಕ್ಷಣವಾಗಿ ಹೇಳ್ತಾರೆ, ಕಣ್ಣುಗಳ ನೀ ಕೋಟೆ ನನ್ನ ನೋಡೆಂದು, ಕಣ್ಣುಗಳ ನೀ ಕೋಟೆ ನನ್ನ ನೋಡೆಂದು, ಕಿವಿಗಳ ನೀ ಕೊಟ್ಟೆ ನನ್ನ ನಾದ ಕೇಳೆಂದು, ಕಣ್ಣುಗಳ ನೀ ಕೋಟೆ ನನ್ನ ನೋಡೆಂದು, ಬಾಯನು ನೀ ಕೋಟೆ ನನ್ನ ಭಜನಗೆಂದು, ನಾಸಿಕವ ನೀ ಕೋಟೆ ನನ್ನ ಧ್ಯಾನಿಸೆಂದು, ಕನುಗಳ ನೀ ಕೋಟೆ ನನ್ನ ನೋಡೆಂದು, ನೀನಾರೆಂದೆ ಎಲ್ಲಿಂದ ಬಂದೆ ಬಂದೇ
ಬಂದಿದ್ದು ಮರೆತೆ ಇಲ್ಲದ್ದು ಕಲಿತೆ, ಬಂದಿದ್ದು ಮರೆತೆ ಇಲ್ಲದ್ದು ಕಲಿತೆ, ಕಲಿತಿದ್ದು ಬಲಿತು ಮುಂದೆಲ್ಲಿ ಪ್ರಯಾಣ, ಪ್ರಯಾಣಕ್ಕೆ ಮುನ್ನ ನಿನ್ನ ಕೆಲಸದ ಅರಿವೇನು, ಪ್ರಯಾಣಕ್ಕೆ ಮುನ್ನ ನಿನ್ನ ಕೆಲಸದ ಅರಿವೇನು, ಕಣ್ಣುಗಳ ನೀ ಕೊಟ್ಟೆ ನನ್ನ ನೋಡೆಂದು. ಯಾಕೆ ನೋಡ್ಬೇಕು? ದೇವ್ರು ನೋಡು, ದೇವ್ರು ಎಲ್ಲಿದ್ದಾರೆ? ಇಲ್ಲ ಹೋಗಿ ನೋಡ್ಬೇಡ, ಇನ್ನು ಒಳಗಡೆನೆ ಇದ್ದಾರೆ. ನೀನು ಕಣ್ಣು ಕೊಟ್ಟಿದ್ದೀನಿ, ಏನ ಗೇಟ್ ಮುಚ್ಚು, ಇವೆಲ್ಲ ನೋಡ್ಬೇಡ, ಆ ಒಳಗಡೆ ನೋಡು. ಟಿವಿ ಕೊಟ್ಟಿದ್ದೀನಿ, ಅವೆಲ್ಲ ಏನೇನು ದರಿದ್ರಲ್ಲ ಕೇಳಿಸ್ಕೊಬೇಡ, ಸ್ವಲ್ಪ ಒಳಗಡೆ ಇವೆಲ್ಲ ಜಗತ್ತಲ್ಲಿ ಏನೇನು ಗಲಾಟೆ ಮಾಡ್ತಾ ಇದ್ದಾವಲ್ಲ, ಅನಾದ ಈನಾದ ಮತ್ತೊಂದು ಏನೇನೋ ಗಲಾಟೆ ಮಾಡ್ತಾ, ಅವೆಲ್ಲ ಎಲ್ಲಿದ್ದಾವ ನೋಡಪ್ಪ, ವಿಚಾರ ಮಾಡು. ನಿನ್ನ ಒಳಗಡೆ ಎಲ್ಲ ಗಲಾಟೆ ಮಾಡ್ತಾ ಇದೆ, ಆಯ್ತಾ? ಅವಾಗ ಈ ಜಗತ್ತೆಲ್ಲ ನಿನ್ನ ಒಳಗಡೆ ಇದ್ದಾಗ ನೀನ್ ಯಾರು? ಯತ್ನ ಮಾಡು. ಇಡೀ ಸೃಷ್ಟಿಯಲ್ಲ ನಿನ್ನ ಒಳಗಡೆ ಎಕ್ಸಿಸ್ಟಿಂಗ್ ಮಾಡ್ಕೊಂಡಿದ್ಯಲ್ಲ, ಬರ್ತಾ ಇದೆಯಲ್ಲ, ಅದು ಗಲಾಟೆ ಮಾಡ್ತಾ ಇದೆಯಲ್ಲ, ಅವಾಗ ನಿನ್ನ ಒಳಗಡೆನೂ ದೇವರು ಇದ್ದಾನೆ. ಇಲ್ಲ ಅಂದ್ರೆ ಅవి ಒಳಗಡೆ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ಸೃಷ್ಟಿಗೆ ಯಾವುದೈತೆ ಮೂಲವಾಗಿದೆಯೋ ಸತ್ಯ, ಬಟ್ಟ ಬಯಲು, ಯಾವ ಪರಮಪದದಿಂದ ಕರಿತಾ ಇದ್ವೋ, ಯಾವ್ದು ಅಖಿಲ ಅಂತ ಕರಿತಾ ಇದ್ವೋ, ಯಾವ ಸತ್ಯ ಅಂತ ಕರಿತಾ ಇದ್ವೋ, ಆ ಅಂಶದಿಂದನೇ ಈ ಒಂದು ಶರೀರ ತಯಾರಾಗಿದೆ, ಅರ್ಥ ಮಾಡ್ಕೊಳ್ಳಿ. ಆ ಒಂದು ನಂಬಿಕೆ ನಿಮಗೆ ಆ ಸಾಂಖ್ಯ ಯೋಗದಲ್ಲಿ ಬರುತ್ತೆ. ಅವಾಗ ಓಹೋ, ನನ್ನಲ್ಲಿ ಇಡೀ ಸೃಷ್ಟಿ ಎಲ್ಲ ಇದೆ, ಮತ್ತೆ ನಾನೆಲ್ಲ ಹೋಗಿ ಯಾರನ್ನು ಬೇಡಬೇಕಾಗಿಲ್ಲ, ಆ ಹೆಸರು ಕಮ್ಮಿ ಆಗೋಯ್ತು, ತಪ್ಪಾಯ್ತು, ಅರ್ಥ ಮಾಡ್ಬೇಕು, ಆ ಹೆಸರು ಕಮ್ಮಿ ಆಗೋಯ್ತು. ಅದಕ್ಕೆ ನಾವೇನ್ ಮಾಡ್ತೀವಿ? ತಾರಕ ಯೋಗಕ್ಕೆ ಹೋಗ್ತೀವಿ. ತಾರಕ ಯೋಗ, ಆ ತಾರಕದಲ್ಲಿ ನಮಗೆ ಆ ಒಂದು ಉಸಿರಾಟ ಯಾವುದಿದೆಯೋ, ಯಾವ ಸತ್ತದಿಂದ ಚೈತನ್ಯವಾಗಿ, ಚೈತನ್ಯದಿಂದ ಉಸಿರಾಟವಾಗಿ ಯಾವುದು ಪರಿವರ್ತನೆ ಆಗಿ ನಮ್ಮಲ್ಲಿ ಬರ್ತಾ ಇದೆಯೋ, ಆ ಒಂದು ಉಸಿರಾಟದಿಂದ ನಾವು ಆ ಒಂದು ಸತ್ಯದ ಕಡೆ ಧ್ಯಾನ ಮಾಡಬೇಕು. ಅದನ್ನೇ ತಾರಕ ಯೋಗ ಅಂತ ಕರೀತಾರೆ. ತಾರಕದಲ್ಲಿ ಏನು ಅಂತಂದ್ರೆ ಎರಡು ಇರುತ್ತೆ, ಒಂದು ಚೈತನ್ಯ, ಒಂದು ಅದಕ್ಕೆ ಆಧಾರವಿರುವ ಸತ್ಯ, ಅರ್ಥಾಯ್ತಾ? ಆ ಸತ್ಯವನ್ನ ನಾವು ಚೈತನ್ಯಕ್ಕೆ ಬೆರೆಸಿ ಯಾವ ಸತ್ಯ ಅಂತ ನೀವು ತೀರ್ಮಾನ ಆಗ್ಬೇಕು, ಅಂತ ಕೆಲಸ ನಾವು ಮಾಡ್ಕೊಬೇಕು, ಅರ್ಥ ಮಾಡ್ಕೊಳ್ಳಿ. ಆ ಕೆಲಸವನ್ನ ನಾವು ಮಾಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ತಾರಕ ಯೋಗ ಅಂತ ನಮಗೆ ಕೊಡ್ತಾರೆ. ಆ ತಾರಕದಲ್ಲಿ ಯಾರಾದ್ರೂ ಉಸಿರಾಟನ ಆ ಸಹಸ್ರಾರಕ್ಕೆ ತಗೊಂಡೋಗಿ ಅಲ್ಲಿ ನಿಲ್ಲಿಸಿ, ಅಲ್ಲಿಂದ ಮತ್ತೆ ಕೆಳಗೆ ಬಿಟ್ಟು ಅಲ್ಲಿ ನಿಲ್ಲಿಸಿ ನಾಲಿಗೆ ಸಂಧಾನ ಮಾಡಿ ಆ ಸಹಸ್ರಾರದಲ್ಲಿರುವಂತ ಆ ಒಂದು ಅಮೃತ ಸೇವವನ್ನ ಮಾಡಿ ಯಾರಾದ್ರೆ ಆ ಒಂದು ಧ್ಯಾನ ಮಾಡ್ತಾರೋ ಅವರು ಆ ಸತ್ಯಕ್ಕೆ ಹತ್ರ ಆಗ್ತಾರೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಮುಗಿಯಲ್ಲ ಕೆಲಸ, ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ತಗೊಂಡ್ಬರ್ತಾರೆ. ಯಾಕಂದ್ರೆ ತೀರ್ಮಾನ ಆಗಕ್ಕಾಗಲ್ಲ, ಅಲ್ಲಿಂದ ಹೂವಿಂದ ಕಾಯಿ ಆಗಿರುತ್ತೆ ಅಷ್ಟೇ, ಅದು ಹಣ್ಣಾಗಬೇಕು. ಹಣ್ಣಾಗಿ ಗಿಡದಿಂದ ಉದುರಿದ್ರೆ ಅದರಲ್ಲಿ ಎಲ್ಲಾ ಗುಣಗಳು ಇರುತ್ತೆ. ಅದು ಹಣ್ಣಾಗದೆ ಹಾಗೆ ಉದುರಿಸಿದ್ರೆ ಅದು ಹಣ್ಣಾಗೋದಿಲ್ಲ, ಅದು ಕೆಟ್ಟೋಗತ್ತೆ. ಅದಕ್ಕೇನ್ ಮಾಡ್ತಾರೆ? ಮೂರನೇದಾಗಿ ನಮಗೆ ಕುಂಡಲಿನಿ ಯೋಗ ಅಂತ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಆ ಮೂರನೇ ಯೋಗದಲ್ಲಿ ಯಾವುದು ನಮಗೆ ಏಳು ತಲೆಗಳಿಂದ ನಮಗೆ ಬಂದಿರುವಂತ ಒಂದು ಕಾಯಿಲೆಗಳಿರುತ್ತೆ, ಆಮೇಲೆ ಅವರಲ್ಲಿ ಬಂದಿರುವಂತ ಗುಣಗಳಿರುತ್ತೆ, ಅವನ್ನೆಲ್ಲ ಡಿಲೀಟ್ ಮಾಡಬೇಕು ನಮ್ಮ ದೇಹದಿಂದ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೇನ್ ಮಾಡ್ತೀವಿ ಅಂದ್ರೆ 41 ದಿವಸ ಅನ್ನ ಆಹಾರ ಏನೂ ಕೊಡದೆ, ನೀರು ಕೊಡದೆ, ಮಾತು ಕೇಳಿಸ್ಕೊಳ್ಳೋ ಏನಿಲ್ಲ, ಎಲ್ಲ ನಾವು ಮುಚ್ಚಿಸಿ ಅಂಡರ್ಗ್ರೌಂಡ್ ನಲ್ಲಿ ಈಗ ಒಬ್ಬ ಮಾಡ್ತಾ ಇದ್ದಾನೆ ಹುಡುಗ, ಚಿಕ್ಕಬಳ್ಳಾಪುರದ ಹುಡುಗ, ಗಗನ್ ಅಂತ, ಅವ್ರಿಗಾನ MBA ಮಾಡ್ಕೊಂಡಿದ್ದಾನೆ, ಗ್ರಾಜುಯೇಟ್ ಅಂತ ಹುಡುಗ ಬಂದು ನಾನು ಕುಂಡ್ಲೇಗ ಮಾಡ್ಬೇಕು ಅಂತ ಒಬ್ಬನೇ ಮಾಡ್ತಾ ಇದ್ದಾನೆ, ಅರ್ಥ ಆಗುತ್ತಾ? ಆ ಒಂದು 7 ತಲೆಗಳಿಂದ ಏನೇನು ಬಂದಿದೆ ಅವೆಲ್ಲರೂ ಸಹ ಆ ಒಂದು 41 ದಿನದಲ್ಲಿ ನಿನ್ನ ಶರೀರದಲ್ಲಿರುವಂತ ಆ ಕಾಯಿಲೆ ಕಣಗಳೆಲ್ಲನೂ ಸಹ ಸತ್ತೋಗತ್ತೆ. ಯಾಕಂದ್ರೆ ಊಟ ಕೊಡೋದಿಲ್ಲ, ಅದಕ್ಕೆ ಶಕ್ತಿ ಎನರ್ಜಿ ಇರೋದಿಲ್ಲ, ಅವೆಲ್ಲನೂ ಸಹ ಸತ್ತೋಗ್ಬಿಡುತ್ತೆ, ಗೌರ ರೂಪದಲ್ಲಿ ಆಚೆ ಬಂದ್ಬಿಡುತ್ತೆ. ಆವಾಗ ದೇಹ ಏನಾಗುತ್ತೆ? ಶುದ್ಧಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ದೇಹ ಯಾವಾಗ ಆ ರೋಗದ ಕಣಗಳೆಲ್ಲ ಹೋಗಿ ಸತ್ತೋಗಿ ಈ ಒಳ್ಳೆ ಹೊಸ ಜೀವ ಕಣಗಳು ನಿಮ್ ದೇಹದಲ್ಲಿ ಸೇರ್ಕೊಂತಾವೋ, ಅಲ್ಲಿಂದ ನಿಮಗೆ
ನಿನ್ನ ಆಯುಸ್ಸು 15ರಿಂದ 20 ವರ್ಷ ಜಾಸ್ತಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಒಳಗಡೆ ಎಷ್ಟು ಬರುತ್ತೆ ಫ್ಯಾಟ್ ಎಲ್ಲ ಇರುತ್ತೆ, ಅದೊಂದು 15ರಿಂದ 20 kg ಕಮ್ಮಿ ಆಗುತ್ತೆ ನೋಡಿ. 2 ಬೆನಿಫಿಟ್. ಈಗ 3ನೇ ಏನಪ್ಪಾ ಅಂತಂದ್ರೆ ಸತ್ಯ ಏನಿದು ನಿಮ್ಗೆ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ 20 ವರ್ಷ ನಿಮ್ಗೆ ಜಾಸ್ತಿ ಆಯುಷಾದ್ಮೇಲೆ ಸಾಧನೆ ಮಾಡ್ಕೊಳಕ್ಕೆ ನಿನಗೆ ಒಳ್ಳೆ ದೇಹ ಸಿಗುತ್ತೆ, ಹೊಸ ಬಾಡಿ ನೋಡಿ. ಯಾಕಂದ್ರೆ ನಾವು ಈಗ 50 ವರ್ಷಕ್ಕೂ 60 ವರ್ಷಕ್ಕೂ ಗುರುಗಳ ಹತ್ರ ಬಂದಿರ್ತೀವಿ, ಅವಾಗೆಲ್ಲ ಕಾರ್ಯಗಳು ತುಂಬ್ಕೊಂಡ್ ಬಂದಿರ್ತೀವಿ, ಧ್ಯಾನ ಮಾಡ್ಬೇಕು ಅಂತ ಹೋಗ್ತೀವಿ, ತಲೆನೋವು ಬರುತ್ತೆ, ಮಣ್ಣೋವು ಬರುತ್ತೆ, ಸೊಣ್ಣೋವು ಬರುತ್ತೆ, ಕೆಳಗಡೆ ಕುತ್ಕೊಳಕ್ಕಾಗಲ್ಲ. ಇವೆಲ್ಲ ಏನು ಇರೋದಿಲ್ಲ ಕೊಂಡಲೇಗ ಮಾಡಿದ್ಮೇಲೆ ಫ್ರೆಶ್ ಬಾಡಿ ನೀಟಾಗಿರುತ್ತೆ. ನಿಮ್ಗೆ ಸಾಧನೆ ಮಾಡ್ಕೊಳಕ್ಕೆ, ಧ್ಯಾನ ಮಾಡ್ಕೊಳಕ್ಕೆ ಇನ್ನೊಂದು 20 ವರ್ಷ ಆಯುಷ್ ಜಾಸ್ತಿ ಇರುತ್ತೆ. ನಿಮ್ ದೇವರಾಗಕ್ಕೆ ಎಲ್ಲ ನಮ್ಗೆ ಉಪಯೋಗಕ್ಕೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದರ ಒಳಗಡೆ ನಾವೇನ್ ಮಾಡ್ತೀವಿ, 3 ಬಂಧನಗಳಾಗಿಸಿ, ಮೂಲಾಂತರ, ಜಾಲಾಂತರ, ಉದ್ಯಾನ ಅಂತ 3 ಬಂಧನಗಳನ್ನ ಹಾಕಿಸಿ, ಯಾವುದನ್ನು ಸಾಂಖ್ಯದಿಂದ ನಾವು ತಗೊಂಡು ಹೋಗಿದ್ದೀವೋ ಸಹಸ್ರಾರಕ್ಕೆ, ಅದೇ ಮತ್ತೆ ರಿಪೀಟ್ ಅಲ್ಲಿಂದನೇ ನಾವು ಮತ್ತೆ ಸಹಸ್ರಾರಕ್ಕೆ ಆ 3 ಬಂಧನಗಳಿಂದ ಲಾಸ್ಟ್ ಫೈನಲ್ ಆಗಿ ಸತ್ಯ ಹೇಗಿದೆ ಅಂತ ಅಲ್ಲಿ ಅರಿವಾಗುತ್ತೆ ಆ ಮನುಷ್ಯನಿಗೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಗಗನಾನಂದ ಗುರುಜಿ ಲಕ್ಷ್ಯವಾಗಿ ಬರೀತಾರೆ ಹೇಗೆ ಕೊಂಡಲ್ಲಿ ಏನಾಗುತ್ತೆ ಅಂತ. ಗಂಗೆ ಯಮುನರ ಸೇರಿಕೊಂಡು ನೋಡಿ ಎಷ್ಟು ಲಕ್ಷ್ಮಿ ಮಾತಾಡ್ತಾರೆ. ನಿಜವಾಗ್ಲೂ ಅಂತ ಗುರು ಸಿಕ್ಕಿದ್ರೆ ನಾವು ಇಷ್ಟು ಜನ್ಮಗಳ ಪುಣ್ಯ ಮಾಡ್ತೀವಿ ಗೊತ್ತಲ್ಲ. ಆ ತರ ಪಕ್ಕ ವೇದಾಂತ ಎಲ್ಲರದ್ದು ಮಹಾತ್ಮರ ಕಂಡ್ರಿ, ಯಾವ್ದೋ ಡೂಪ್ಲಿಕೇಟ್ ವೇದಾಂತ ಹೇಳಿ ಏನೋ ಜನತೆ 4 ಕಾಸು ಮಾಡ್ಕೊಂಡು ಹೆಸರು ಮಾಡಿಲ್ಲ. ಸತ್ಯ ಹೇಳಿ ಹೋಗಿದ್ದಾರೆ ಅವರು. ಇವತ್ತು ಇದೇ ಕೊಂಡ್ಕೊಂಡು 100 ಜನ ಗುರುಗಳಾಗಿದ್ದಾರೆ, ಶರೀರ ಬಿಟ್ಟಿದ್ದಾರೆ, ಸಮಾಧಿಗಳಾಗಿದ್ದಾರೆ. ಇವತ್ತು ಅವ್ರ ಮಕ್ಕಳು ಸಹ ಅದೇ ಮಾತಲ್ಲಿ ನಡೀತಾ ಇದ್ದಾರೆ. ಏನು ಅವ್ರು ಮಾಡಿದಕ್ಕೆ ನಮ್ಮ ಗುರುಗಳು ಇಲ್ಲಿ ಬರೋಕೆ ಅವಕಾಶ ಆಯ್ತು, ನಮ್ಮ ಗುರುಗಳು ಇಲ್ಲಿ ಬಂದಿದ್ದಕ್ಕೆ ನಮಗೂ ಒಂದು ಅವಕಾಶ ಆಯ್ತು. ನಮ್ಮಿಂದ ಇಲ್ಲಿ ಕುದಿದೆ ನೋಡ್ರಿ, ಆಂಧ್ರದಲ್ಲಿ ಆಶ್ರಮ ಕಟ್ಕೊಂಡು ಅಲ್ಲೂ 100 ಜನಕ್ಕೆ ನಮ್ಮಿಂದ ಹಂಚ್ತಾ ಇದ್ದೀವಿ. ಅಂತೋ ವಿದ್ಯೆ ಶ್ರೇಷ್ಠವಾದ ವಿದ್ಯೆ. ಅದಕ್ಕೆ ನಮ್ಮ ಗಗನಾನಂದ ಗುರುಜಿ ಬರೀತಾರೆ ಕೊಂಡಲೋಗ ಬಗ್ಗೆ, ಅರ್ಥ ಮಾಡ್ಕೊಂಬಿಡಿ ಆಯ್ತಾ. ಅದು ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಅರ್ಥ ಆಗಕ್ಕೆ, ಆದ್ರೆ ಈಸಿ ಇರುತ್ತೆ. ಅಲ್ಲಿ ಹೇಳ್ತಾರೆ, ಗಂಗೆ ಯಮುನರ ಕುಡಿಕೊಂಡು ಗಣಪನ ಗುಡಿಗೋದೆ, ಗಂಗೆ ಯಮುನರ ಕುಡಿಕೊಂಡು ಗಣಪನ ಗುಡಿಗೋದೆ, ಗಣನಿಲ್ಲದೆ ಅಲ್ಲಿಂದ ಮುಂದೋಗಲು ಕಿರಿಬಾಗಿಲೊಂದಕ್ಕೆ ಹೆಡನಾದರಾವಿತ್ತು, ಕಿರಿಬಾಗಿಲೊಂದಕ್ಕೆ ಹೆಡನಾದರಾವಿತ್ತು, ಹೆಡೆ ತುಲಿದು ಮುನ್ನುಗ್ಗಿ ಸತಿಯರಿಬ್ಬರೋಗಿ ಹೊಸಬಲೊಬ್ಬಳ ಕುಡಿಕೊಂಡೇ, ಅವಳೊಡನೆ ಹೊರಟೆ ಮೂಲಬಾಗಿಲಿಗೆ, ಅವಳ ಪ್ರಭೆಗೆ ಮಂಕಾಯಿತು, ಅವಳು ಹೆಣ್ಣಲ್ಲ ಬ್ರಹ್ಮದ ರಾಣಿ, ಅಲ್ಲಿ ಅಡಗಿತ್ತು ಈ ಮೋಹದ ಮಮತೆ, ಅದು ಬಲೆ ಗುಟ್ಟು ಯೋಗಾನಂದರಲ್ಲಿರಟ್ಟು, ಅದು ಬಲೆ ಗುಟ್ಟು ಯೋಗಾನಂದರಲ್ಲಿರಟ್ಟು. ಅಂತ ಒಂದು ಸತ್ಯ ನಮ್ಮ ಗುರುಜವರು ನಮ್ಗೆ ಕೊಟ್ಟಿದ್ದಾರೆ. ಅವ್ರು ರಟ್ ಮಾಡಿದ್ದಾರೆ. ಯಾರು ರಟ್ ಮಾಡಿದ್ದಾರೆ? ಯಾರ್ಯಾರು ಸತ್ಯ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೋ, ಯಾರನ್ನ ಅದು ಗ್ರಹಿಸುವಂತ ಶಕ್ತಿ ಅವ್ರಿಗೆ ಬಂದಿದೆಯೋ ಅಂತವ್ರಿಗೆ ಮಾತ್ರ ಅದು ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಂತವ್ರಿಗೆ ಮಾತ್ರ ಕೊಟ್ಟಿದ್ದಾರೆ. ಅಲ್ಲಿ ರಟ್ಟು ಮಾಡಿದ್ದಾರೆ, ದೇವ್ರ ಹಿಂಗಿದೆ ನೋಡು, ದೇವ್ರ ಹಿಂಗಿದೆ ನೋಡು, ದೇವ್ರ ಹಿಂಗಿದೆ ನೋಡು. ಅಲ್ಲಿ ಏನಾಗುತ್ತೆ, ನೀನ್ ಸತ್ಯ ಯಾವ್ದಂತ ಅದಕ್ಕೆ ರೀಚ್ ಮಾಡಿ ಬಂದ್ಬಿಟ್ಟಿಯ ಮತ್ತೆ ವಾಪಸ್ ಅಲ್ಲಿಂದ ಆಚೆಗೆ ನಿನಗೆ ಯಾವುದು ಇರೋದಿಲ್ಲ. ಯಾವ ಭ್ರಮಗಳು ಭ್ರಾಂತಿ ಇರುತ್ತೆ ಇಲ್ಲಿವರೆಗೂ ಸುಮ್ಮನೆ ಕಣ್ಣನ್ನು ನೋಡಕ್ಕೆ, ಕಿವಿಯಿಂದ ಕೇಳಿಸ್ಕೊಳಕ್ಕೆ, ಬಾಯಿಂದ ಹೇಳಕ್ಕೆ ಇಷ್ಟೇ. ಅವ್ರಿಗೆ ಯಾವುದು ಅಂತದಿಲ್ಲ. ಯಾವ ಮಣ್ಣಾದರೆ ಮಡಿಕೆ ಮಾಡಿ ಆ ಮಡಿಕೆ ತಗೊಂಡೋಗಿ ಒಂದು ಬೆಂಕಿಗೆ ಹಾಕಿ, ಬೆಂಕಿ ಆದ್ಮೇಲೆ ಮತ್ತೆ ಮಡಿಕೆ ಆಗುತ್ತಾ, ಮಣ್ಣಾಗುತ್ತಾ? ಯೋಚನೆ ಮಾಡಿ, ಮಣ್ಣಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಆ ಒಂದು ಸ್ಥಿತಿ ಪುಣ್ಯಯೋಗದಲ್ಲಿ ನಮಗೆ ಗುರುಗಳು ಮಾಡಿಸಿ ನಮ್ಮಲ್ಲಿ ಆ ಒಂದು ಭ್ರಮೆಗಳನ್ನ
ಬಿಡಿಸ್ತಾರೆ, ಬೇಯಿಸ್ತಾರೆ. ಬೀಜನ ಬೇಯಿಸಿದ್ರೆ ಮತ್ತೆ ಮೊಳಕೆ ಬರಲ್ವೋ ಹಾಗೆ ನಮ್ಮನ್ನ ಆ ಸ್ಥಿತಿಗೆ ತಗೊಂಡ್ಬರ್ತಾರೆ. ಅದು ಒಂದು 2ನೇ ಸ್ಟೆಪ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೂ ಇವು ತೀರ್ಮಾನ ಆಗಲ್ಲ. ಇನ್ನ ಏನು ಸ್ವಾಮಿ ಈಗ ಎಮೌಂಟ್ ಸ್ಟೆಪ್ ಅಂತಾನೆ. ಅವಾಗ ಏನ್ ಹೇಳ್ತಾರೆ, 4ನೇ ಅಭ್ಯಾಸ ಮಾಡ್ಕೊಡ್ತಾರೆ. ಒಂದು ಏನ್ ಅಭ್ಯಾಸ? ದರ್ಪಣ ಯೋಗ ಅಂತ. ಬಹಳ ಈಜಿ, ಡೈರೆಕ್ಟ್ ಶೂಟ್ ಒಂದೇ ಸರಿ. ಮತ್ತೆ ಏನ್ ಇಲ್ಲಿ ಹುಡ್ಕಂಗೆ ಇಲ್ಲ. ಬರ ನೀನು ಇದೇನ್ ರಾಮಾಯಣ ಅಂತ ಹೇಳಿ ಕೂರಿಸ್ಬಿಟ್ಟು ಒಂದ್ ದರ್ಪಣೆ ಕೊಟ್ಟು ನೋಡ ದೇವರಿಗೆ ನಾನು ನೋಡ್ಬಲ್ಲ ಅಂತ ಕೊಟ್ಬಿಡ್ತಾರೆ. ನೋಡಿ, ಅದು ಸಚ್ಚಿದಾನಂದ ಯೋಗ. ಅದಕ್ಕೆ ಕೈವಾದವರು ಹೇಳ್ತಾರೆ, ಕಣ್ಣುಲ್ಲಂದೆ ಒಚ್ಚು ದುರಿತಮು, ಕಣ್ಣುಲ್ಲಂದೆ ಮೋಕ್ಷಮು, ಕಣ್ಣುಲ್ಲಂದೆ ಯೋಗ ಮೂಲಮು ಅಮರ ಶ್ರೀನಾರಾಯಣ. ನೋಡ್ರಿ ಎಂತ ಮಾತಾಡಿದ್ರು. ತಗೊಂಡ್ ಅಲ್ಲಿಗೆ ಬಂದ್ರು. ಅದಕ್ಕೆ ಸರ್ವಜ್ಞ ಮತ್ತು ಒಳ್ಳೆ ಮಾತಾಡ್ತಾರೆ. ಅಕ್ರಮ ಲೇಖಕ್ಕೆ, ತರ್ಕವ ವಾದಕ್ಕೆ, ಮಿಕ್ಕ ವಿದ್ಯೆಗಳೆಲ್ಲ ತಿರುಪೆಗೆ, ಮೋಕ್ಷಕ್ಕೆ ಏನ ಅಕ್ಷರ ಸಾಕು. ಸರ್ವಜ್ಞ ಒಂದೇ ಮಾತನ್ನು ಬಡ್ದು ಸಾಕು. ಅಕ್ರಮ ಲೇಖಕ್ಕೆ, ತರ್ಕವ ವಾದಕ್ಕೆ, ಮಿಕ್ಕ ವಿದ್ಯೆಗಳೆಲ್ಲ ತಿರುಪೆಗೆ. ಯಾವ್ದೋ ಕೂಳ್ತಿನಕ್ಕೋಸ್ಕರ ಮೂಲತ್ತು ಅಷ್ಟೇ. ದೊಡ್ಡ ಆಫೀಸರ್ ಆಗಿರು, ಕೋಟ್ಯಾಧೀಶ್ವರ ಆಗಿರು, ಇಲ್ಲ ಕೂಲಿ ಮಾಡೋನಾಗಿರು, ಯಾರೇ ಆಗಿರು, ಇಷ್ಟೇ ಕಾರಣ. ಯಾವ ವಿದ್ಯೆ ಕಲ್ತರು ಇಷ್ಟಕ್ಕೋಸ್ಕರ ಅಷ್ಟೇ. ಮೋಕ್ಷ ಬೇಕಲ್ಲ ನಿನಗೆ? ಜನ್ಮರಾಹಿತ್ಯ ಬೇಕಾ? ದೇವರಾಗಬೇಕಾ? 2 ಅಕ್ಷರ ಸಾಕು ಸರ್ವಜ್ಞ. ಆ ಅಕ್ಷರನೇ ಆ ಒಂದು ಸಚ್ಚಿದಾನಂದ ಅಭ್ಯಾಸದಲ್ಲಿ ನಮ್ಮ ಗುರೂಜಿ ನಮ್ಗೆಲ್ಲರಿಗೂ ತೋರಿಸಿ ಸತ್ಯ ಯಾವುದು ಅಂತ ಹೇಳ್ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅಂತ ಒಂದು ಸತ್ಯವನ್ನ ನಾವು ತಿಳ್ಕೊಬೇಕು. ನೋಡಿ, ನಾನು ಉಪನ್ಯಾಸ ಮಾಡ್ಬೇಕು, ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಊಟ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ, ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸಾಕು ಸರಿನಾ? ಯಾಕೆ ನನ್ನ ಸಮಯ ಅಂತ ಅದು ಏನು ಮಾಡಕ್ ಆಗಲ್ಲ. ಬಂದವ್ರು ಕೊಡ್ಬೇಕು ಫಸ್ಟ್. ನಾವು ಮಾತಾಡ್ಬಿಟ್ಟು ಅವ್ರು ಬೇಜಾರಾಗ್ತಾರೆ ಅಂತ ಅವ್ರು ಕೊಡ್ಬೇಕು. ಹಾಗಾಗುತ್ತೆ. ಈಗ ಆ ಒಂದು ಸಚ್ಚಿದಾನಂದ ಅಭ್ಯಾಸದಲ್ಲಿ ನಾವು ಸತ್ಯ ಏನು ಅಂತ ನಾವು ತಿಳ್ಕೊಂಡು ಅಲ್ಲಿಂದ ನಮಗೆ ಪರಿಪೂರ್ಣ ಅಂತ ಕೊಡ್ತಾರೆ. ಪರಿಪೂರ್ಣ ಭಾವ ಅದು ಹೇಗಿರುತ್ತೆ ಅಂದ್ರೆ, ನೋಡ್ರಿ ಹೇಳ್ತಾರೆ ಗಗನಾನಂದ ಗುರೂಜಿಯವರು, ನಿಜವಾಗ್ಲೂ ನಾವು ಹುಟ್ಟಿದ್ಗೂ ಸಾರ್ಥಕ ಅಂತ. ಇಂಥ ಆಶ್ರಮದಲ್ಲಿ ಕಾಲು ಇಕ್ಬೇಕಂದ್ರೆ ಇನ್ನೂ ಎಷ್ಟೋ ಜನಗಳು ಪುಣ್ಯ ಮಾಡಿರ್ಬೇಕು. ಅಂತ ಆಶ್ರಮ ಐತಿ. ಅಂತ ಮಹಾತ್ಮರು ಗಗನಾನಂದ ಗುರೂಜಿಯವರು, ನಮ್ಮ ಗುರೂಜಿಯವರು ವರ್ಷಾನ ಗಂಟ್ಲೆ ನಡೆದು ಧ್ಯಾನ ಮಾಡಿ ಉಸಿರು ಎಳೆದು ಇಲ್ಲಿ ಬಿಟ್ಟು ಸತ್ಯ ಹೇಳಿ ಅವಾಗ ಎಷ್ಟು ತರ ಬರುತ್ತೆ ಅಷ್ಟು ತರ ಹೇಳಿ ಶರೀರ ಬಿಟ್ಟು ಹೋಗಿತ್ತು. ಮಹಾತ್ಮ ಅಲ್ಲಿ ಗೊತ್ತಾವ್ ನೋಡ್ರಿ. ಅಂತ ಜಾಗದಲ್ಲಿ ನಾವು ಬಂದಿದ್ದೀವಿ ಅಂದ್ರೆ ನಿಜವಾಗ್ಲು ನಮಗಿಂತ ಶ್ರೇಷ್ಠವಂತರು ಇವತ್ತು ಯಾರು ಇಲ್ಲ ನೋಡ್ರಿ. ಆವತ್ತು ನಮ್ಮ ಗುರೂಜಿ ಏನ್ ಮಾಡಿದ್ರು, ಇವತ್ತು ನಮ್ಮ ಅಮ್ಮವರು, ಅವ್ರ ಮಕ್ಕಳು, ಮನೆಯನ್ನ, ಮಂಡಾಗನ್ನ, ಅವ್ರ ಸೊಸೆಂದ್ರು, ಅವರೆಲ್ಲ ನಿಂತಿರೆಲ್ಲಾನು ಸೇರಿ ಅವತ್ತು ಏನ್ ಮಾಡಿದಾರೋ ಇವತ್ತು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಿಟ್ರೆ ಇಷ್ಟು ಚೇಂಜ್ ಮಾಡಿಲ್ಲ ಕಣ್ರಿ. ಅದು ನಮ್ಮ ಭಾಗ್ಯ. ಏನೋ ಗುರುಗಳ ಮೇಲೆ ಭಾಗ್ಯ ಹಾಕ್ಬಿಟ್ಟು ಹೋದ್ರಪ್ಪ ನಿಮ್ ಗುರುಗಳು ನೀವು ಹೋದ್ರೆ ಆಗಲ್ಲ ಅನ್ಕೊಟ್ಟಿದ್ರೆ ನಮ್ಗೈತೆ ಅದೋಗೈತೆ. ಹಂಗ್ ಮಾಡಿಲ್ಲ ಅವರು. ಅವತ್ತು ನಮ್ಮ ಗುರೂಜಿ ಏನ್ ಹೇಳಿದಾರೋ ಅವತ್ತು ಇವ್ರು ಏನ್ ಸೇವೆ ಮಾಡ್ತಾ ಇದ್ರು, ನಮ್ಮ ತಾಯಿಯವರಾಗ್ಬೋದು, ಅವ್ರ ಸೊಸೆಂಡರಾಗ್ಬೋದು, ಅವ್ರ ಮಕ್ಕಳಾಗ್ಬೋದು, ನಿಜವಾಗ್ಲು ಅವ್ರು ಇವತ್ತು ಅದೇ ಸೇವೆ ಮಾಡ್ತಾ ಇದ್ದಾರೆ. ನಮಗೆ ಶಿಷ್ಯರಿಗೂ ಅದೇ ಸ್ಥಾನ ಕೊಟ್ಟಿದ್ದಾರೆ, ಅದೇ ಮಾಡ್ತಾ ಇದ್ದಾರೆ. ಅದು ನಮ್ಮ ಭಾಗ್ಯ. ಅರ್ಥ ಮಾಡ್ಕೊಳ್ಳಿ. ಇಂಥ ಕ್ಷೇತ್ರ, ಇಂಥ ಗುರುಸ್ಥಾನ ಸಿಕ್ಕೋದು ಬಹಳ ಅಪರೂಪ. ನಮ್ಗೆ ಸಿಕ್ಕಿದೆ, ಅದನ್ನ ಹಾಳು ಮಾಡ್ಕೊಂಬೇಡಿ. ಆ ಒಂದು ಅಭ್ಯಾಸಗಳು ಮುಂದೆ ಏನ್ ತಿಳ್ಕೊಬೇಕು ಅವ್ರು ಹೇಳ್ತಾರೆ, ತಿಳ್ಕೊಂಡು ಕಂಟಿನ್ಯೂ ಮಾಡಿ ದೇವರಾಗಿ. ಗೊತ್ತಾಗುತ್ತಾ? ಈಗ ದೇವರ ದೇವರು ಹೇಗಿದ್ದಾರೆ ಅಂತೇಳಿ ನನ್ನ ಉಪನ್ಯಾಸ ಮುಗಿಸ್ತೀನಿ. ಗೊತ್ತಾಗುತ್ತಾ? ಅದಕ್ಕೆ ಅವ್ರು ಹೇಳ್ತಾರೆ, ಊರಿಗೆ ఉండేవాడు దేవుడు, ఊగేవాడు జీవుడు. ಇದು 3ನೇ ಸ್ಟೆಪ್. 2 ಸ್ಟೆಪ್ ಹೇಳ್ಬಿಟ್ಟಿದೆ ಆಯ್ತಾ? ಇದು ಲಾಸ್ಟ್ ಸ್ಟೆಪ್. ಅದು ಹೇಗಿದೆ ಅಂತ ಅರ್ಥ ಮಾಡ್ತೀನಿ. ಸಿಂಪಲ್ ಆಗಿ ಹೇಳಿದ್ ನಾನು. ದೂರ ಬೆರೆಸ್ಕೊಂಡು ಹೋದ್ರೆ ರಾಮಾಯಣ ಆಗೋದಿಲ್ಲ, ಅರ್ಥ ಮಾಡ್ಕೊಂಡು ಆಗಲ್ಲ, ಬಿಟ್ಬಿಡ್ಲಿ. ಅದಾಯ್ತಾ? ಲಾಸ್ಟ್ ಸ್ಟೆಪ್ ಹೇಗಿದೆ ಅಂತ ಹೇಳ್ಬಿಟ್ರಿ. ಅದಕ್ಕೆ ಅವ್ರು ಮಾತಾಡ್ತಾರೆ, ಸೃಷ್ಟಿಯ ಕ್ರಿಯೆಯಿಂದ ಆ ನಾನು ಅಂತ ಯಾವುದಿದೆಯೋ, ಯಾವ ಸತ್ಯ ಇದೆಯೋ ಅದು ಏನು ಅಂತ ಈಗ ಅರ್ಥ ಮಾಡ್ಕೊಂಡು ನೀವು ಅರ್ಥ ಆಗಲ್ಲ ಅಂತ ಮತ್ತೆ ನನಗೆ ಇವಾಗ ಕ್ವಶನ್ ಮಾಡಬೇಡಿ, ಆಮೇಲೆ ಕೇಳಿ ಆಯ್ತಾ? ಸೃಷ್ಟಿಯ ಕ್ರಿಯೆಯಿಂದ ಬ್ರಹ್ಮನೆಂಬ ಹೆಸರು ಪಡೆದವನು ನಾನೇ. ಸೃಷ್ಟಿಯ ಕ್ರಿಯೆಯಿಂದ ಬ್ರಹ್ಮನೆಂಬ ಹೆಸರು ಪಡೆದವನು ನಾನೇ. ಪಾಲನೆಯ ನೆಪದಲ್ಲಿ
ನಾರಾಯಣಂಬ ಹರಿವು ಕಂಡವನು ನಾನೇ. ಪ್ರಳಯ ಕಾಲದ ಸ್ಥಿತಿಯಿಂದ ಶಿವನೆನಿಸಿದವನು ನಾನೇ. ಇವು ಮೂರು ಕರ್ಮಗಳಿಂದ ಓಡಾಟ ಮಾಡಬೇಡಿ, ಸುಮ್ಮನೆ ನೀವು ಓದಿ ಮುಟ್ಟಬೇಡಿ. ಇವು ಮೂರು ಕರ್ಮಗಳಿಂದ ಬ್ರಹ್ಮ ವಿಷ್ಣು ರುದ್ರರು ನಾನೇ. ರಾಮನಾದವನು ವಾಲ್ಮೀಕಿಯಾಗಿ ರಾಮಾಯಣವ ಬರೆದವನು ನಾನೇ. ಕೃಷ್ಣನೆಂಬ ಹೆಸರಿನಲ್ಲಿ ಗೀತೆಯಲ್ಲಿ ನಾನೇ ಸರ್ವಸ್ವವೆಂದವನು ನಾನೇ. ನಾನಿಲ್ಲದಿರೆ ಈ ಜಗವೆಲ್ಲ ಬರಿ ಬಯಲಂಬ ಹರಿವು ಕಂಡವನು ನಾನೇ. ಸಕಲ ಚರಾಚರವ ಗುರ್ತಿಸಿ ಹೆಸರಿಟ್ಟು ಕರೆದವನು ನಾನೇ. ಕನಕನಾಗಿ ನಿಂತು ನಾನೋದರೆ ಓದಬಹುದೆಂದವನು ನಾನೇ. ಯೋಗಾನಂದ ಗುರುವಾಗಿ ಜ್ಞಾನಾನಂದನೆಂಬ ಶಿಷ್ಯನಾದವನು ನಾನೇ. ಯಾರು ನಾನು? ಯಾರು? ಆ ಒಂದು ಮೂರನೇ ಸ್ಟೆಪ್ಗೆ ನಾವು ಹೋದ್ರೆ ಜನನ ಮರಣ ಇಲ್ಲ, ಕಷ್ಟ ಸುಖ ಇಲ್ಲ, ಪಾಪ ಪುಣ್ಯ ಇಲ್ಲ, ಹುಟ್ಟು ಮರಣಗಳಿಲ್ಲ, ನರಕ ಸ್ವರ್ಗ ಇಲ್ಲ. ಮತ್ತೆ ಯಾರ ಬನೇನು ನಾನು ದೇವರು ಅಂತೋ ಪದವಿ ಬೇಕಾ? ಒಂದು 15 ವರ್ಷ 20 ವರ್ಷ ದೇಹದಲ್ಲಿ ಶಕ್ತಿ ಇತ್ತು, ನಾನೇ ಅಂತ ಮೆರೆದು ಆಮೇಲೆ ಮಂಡಿಗೆ ನೋವು, ಕಾಲು ನೋವು, ಶುಗರ್ ನೋವು, ಆ ನೋವು, ಈ ನೋವು, ಡಾಕ್ಟರ್ ಹತ್ರ ಸುಚ್ಚಿಕೊಂಡು ಸಾಯುವಂತ ಜನ್ಮ ಬೇಕಾ? ತೀರ್ಮಾನ ಆಗಿದೆ. ಎಂತ ಪದವಿ ಬೇಕು ಬೇಕಂತ ನಮಗೆ? ಅಂತ ಒಂದು ಸತ್ಯವನ್ನ ಕೊಟ್ಟ ಮಹಾತ್ಮರ ದಾರಿಯಲ್ಲಿ ನಾವು ನಡೆಯೋಣ, ಅವ್ರಿಗೊಂದು ಸ್ಮರಣೆ ಮಾಡೋಣ, ಅವ್ರ ಆರಾಧನೆ ಕಾರ್ಯಕ್ರಮಕ್ಕೆ ಬರೋಣ. ತಿಂಗಳ ಮೌನ ಇರುತ್ತೆ, ಹುಣ್ಣಿಮೆ ದಿನ ಆ ಮೌನಕ್ಕೆ ಬಂದು ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ನಮ್ಮ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋಣ. ಅಲ್ಲಪ್ಪ ಯಾರೋ ನೆಂಟ್ರು ಯಾವ್ದೋ ಬೆಟ್ಟದ ಮೇಲೆ ಒಂದ್ 4 ತಲೆ ಕಟ್ ಮಾಡಿ ಹಾಕ್ತಿವಿ ಅಂತಂದ್ರೆ ಇಲ್ಲಿಂದ 1000 ಕಟ್ ಮಾಡ್ಕೊಂಡು ಅದು ಹೋಗ್ತಾರೆ. ಇದಕ್ಕೋಸ್ಕರ ನಿಮ್ ದೇವ್ರ ಮಾತ್ರ ಬರ್ರಪ್ಪ ಅಂತ ತಿಂಗಳಿಗೊಂದ್ಸರಿ ಇಲ್ಲಿ ಬರೋಕೆ ನಮ್ಗೆ ಕಷ್ಟ, ವರ್ಷಕ್ಕೊಂದ್ಸರಿ ಬರೋಕ್ ಕಷ್ಟ, ಸಾಧನೆ ಮಾಡೋದ್ ಕಷ್ಟ, ಧ್ಯಾನ ಮಾಡೋದ್ ಕಷ್ಟ. ಅಂದ್ರೆ ನಮ್ಮ ಜನ್ಮಗಳು ತಗೊಂಡೋಗಿ ಏನ್ ಮಾಡ್ಕೊಬೇಕು ನಾವು? ಏನ್ ಯೂಸ್ ಆಗತ್ತೆ? ಯೂಸ್ಲೆಸ್. ಅರ್ಥ ಮಾಡಿ, ನಾನು ನಿಮ್ಗೆ ಬೈತಾ ಇಲ್ಲ, ವಾಸ್ತು ಹೇಳ್ತೇನೆ, ರಿಯಾಲಿಟಿ ಹೇಳ್ತೇನೆ, ಸತ್ಯ ಹೇಳ್ತೇನೆ. ಹಾಳು ಮಾಡ್ಕೊಂತ ಇದ್ದೀನಿ, ಅಂತೋ ಹಾಳು ಮಾಡ್ಕೊಳೋ ಕೆಲಸ ಬೇಡ. ಗುರುಮಾರ್ಗದಲ್ಲಿ ನಡೀರಿ, ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಆ ಸತ್ಯಕ್ಕೋಸ್ಕರ ನೀನು ಮನೆ ಬಿಡ್ಬೇಡ, ಮಕ್ಕಳು ಬಿಡ್ಬೇಡ, ಹೆಂಡತಿ ಬಿಡ್ಬೇಡ, ಏನು ಬಿಡ್ಬೇಡ. ನೀನು ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ರೇಚಕ ಪೂರಕ ಒಂದು 10 ನಿಮಿಷ ಮಾಡ್ಕೋ ಸಾಧನೆ, ಒಂದು ಅರ್ಧ ಗಂಟೆ ಧ್ಯಾನ ಮಾಡು. ನಿತ್ಯವೂ ಉಸಿರಾಟದ ಮೇಲೆ ಧ್ಯಾನ ಇಟ್ಕೋ, ಮನಸ್ಸು ಇಟ್ಕೋ, ಕೆಲಸ ಮಾಡ್ಕೋ, ಎಷ್ಟು ಸಂಬಂಧ ಮಾಡು. ಈಗ ಇಹದಲ್ಲಿ ಚೆನ್ನಾಗಿರ್ತೀಯ, ಆ ಕಡೆ ಪರದಲ್ಲಿ ಚೆನ್ನಾಗಿರ್ತೀಯ, ಏಳಕರಲ್ಲಿ ಚೆನ್ನಾಗಿರ್ತೀಯ. ಇಹ ಪರಕ್ಕೂ ಹೇಮ ತಾರಕ ಮೂಲ ಅಂತ, ತಾರಕ ಏನೋ ಚಿನ್ನ ಅಂತ ಹೇಳ್ಕೊಂಡು ಈ ಕಡೆ ಚೆನ್ನಾಗಿರ್ತೀಯ, ಆ ಕಡೆ ಚೆನ್ನಾಗಿರ್ತೀಯ. ಅಂತೋ ಒಂದು ಕೆಲಸ, ಅಂತೋ ಒಂದು ವಿದ್ಯೆಯನ್ನು ಕೊಟ್ಟಿದ್ದಾರೆ ಮಹಾನುಭಾವರವರು, ದೇವರಿಲ್ಲವರು. ಅವರು ನಡೆದಾಡಿದ ಜಾಗ ಇದು, ನಮ್ಮ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ ಇದು. ನಮ್ಮ ಧರ್ಮಸ್ಥಳ ಇದು, ನಮ್ಮ ತಿರುಪತಿ ಇದು. ನೀವೇನು ಪವಿತ್ರ ಯಾವುದೋ ಒಂದು ನೋಡ್ತಾ ಇದ್ರಾ, ಇದು ನಮಗೆ ಹಾಗಂದ್ರೆ ಆ ನಿಜವಾದ ಜಾಗ ತೋರಿಸಿದಂತ ಮಹಾತ್ಮರು ಬೆಳೆದಿದ್ದ ಜಾಗ, ಹುಟ್ಟಿದ ಜಾಗ, ಹೇಳಿದ ಜಾಗ, ನಡೆದಿದ್ದ ಜಾಗ, ಇಂಥೋ ಪವಿತ್ರವಾದ ಜಾಗಕ್ಕೆ ನಾವು ಇವತ್ತೆಲ್ಲ ಬಂದಿದ್ದೀವಿ. ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಮುಂದೆ ನೀವೆಲ್ಲರೂ ಸತ್ಯದ ಕಡೆ ಬರ್ತೀರಂತ ಕೇಳ್ಕೊಂತ ನಿಮ್ಮನ್ನ ಈ 1-2 ಮಾತುಗಳನ್ನ ಮುಗಿಸ್ತೀನಿ. ನಿಮ್ಗೆಲ್ಲರಿಗೂ ಧನ್ಯವಾದ, ಧನ್ಯವಾದ, ಧನ್ಯವಾದ.